ರೈತ ಕಾರ್ಮಿಕರು ಬಂದರು ದಾರಿ ಬಿಡಿ. ನಮ್ಮ ರಾಷ್ಟ್ರೀಕರಣದ ಆಸ್ತಿಗಳನ್ನ ರಾಜಕಾರಣ ಮಾಡಿದ ಸರ್ಕಾರ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಅನುಷ್ಠಾನಗೊಳಿಸೋದ್ರ ಜೊತೆಗೆ ಬ್ಯಾಂಕ್ಗಳನ್ನು ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ ಮುಂಚೆನೆ ಸುಮಾರು 550ಕ್ಕೂ ಅಧಿಕ ನಮ್ಮ ರೈತರನ್ನ ಬಲಿ ತೆಗೆದುಕೊಂಡಂತ ಕೇಂದ್ರ ಸರ್ಕಾರ ಮಂಡಿ ಊರಿ ಹೇಳ್ತು, ನಾವು ಈ ಕೂಡಲೇ ಎಲ್ಲ ಕಾನೂನುಗಳನ್ನ ಹಿಂಪಡಿತೀವಿ, MSP ಅನ್ನ ಜಾರಿ ಕೊಡ್ತೀವಿ, ಎಲ್ಲ ದುಡಿಯುವ ವರ್ಗದ ನೌಕರರಿಗೆ ಪದ್ಧತಿಯನ್ನು ಕೊಡ್ತೀವಿ ಅಂತೇಳಿ ವರ್ಷಕ್ಕೆ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಇನ್ನೂ ಉದ್ಯೋಗವನ್ನು ಕೂಡ ಇವರು ಸೃಷ್ಟಿ ಮಾಡಲಿಲ್ಲ. ಇವತ್ತು ಕೋಟ್ಯಾಂತರ ನಿರುದ್ಯೋಗಿಗಳು ಇವತ್ತು ಡಿಗ್ರಿಯನ್ನು ಪಡೆದಂತವರು, ಉದಾಹರಣೆಗೆ ಒಂದೇ ಒಂದು ಸ್ಯಾಂಪಲ್ ಕೊಡೋದಾದ್ರೆ ಇಂಜಿನಿಯರ್ ವಿಭಾಗದಲ್ಲಿ ಪರಿಣತಿಯನ್ನು ಹೊಂದಿರತಕ್ಕಂಥವ್ರು ಕರ್ನಾಟಕದ ಒಂದರಲ್ಲೇ ಒಂದು ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಗಳು ಪದವಿಯನ್ನು ಪಡೆದು ಬೀದಿ ಬರ್ತಾ ಇದ್ದಾರೆ. ಅವ್ರು ಯಾವುದೇ ಪದ್ಧತಿ ಇಲ್ಲ. ಅದೇ ರೀತಿ ಬೇರೆ ಬೇರೆ ವಲಯ ಲೆಕ್ಕ ಹಾಕೊಂಡ್ರೆ ಕರ್ನಾಟಕ ಒಂದರಲ್ಲೇ 11 ಕೋಟಿ ಗಟ್ಟಲೆ ಜನ ಇವತ್ತು ನಿರುದ್ಯೋಗಿಗಳಾಗಿ ಬೀದಿ ಬೀಳ್ತಾ ಇದ್ದಾರೆ. ಇವತ್ತು ಏನು 29 ಕೋಟಿಗಳನ್ನ ರದ್ದು ಮಾಡಿ ಕೇವಲ 4 ಕೋಟಿಗಳನ್ನ ಮಾಡಿ ಯಾವುದೇ ವಲಯದಲ್ಲಿ ಸಂಘಟನೆ ಮಾಡಂಗಿಲ್ಲ, EPF ಕೇಳಂಗಿಲ್ಲ, ಭದ್ರತೆಯನ್ನು ಕೇಳಂಗಿಲ್ಲ, ಯಾವುದನ್ನು ಕೇಳಂಗಿಲ್ಲ ಅಂತಕ್ಕಂಥ ಕಾನೂನು ಮಾಡೋದ್ರ ಜೊತೆಗೆ ಇವತ್ತು ಬೀಜ ಕಾಯ್ದೆ ಹಿಂದೆ ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಾರ್ಗಿಲ್ ಯುದ್ಧ ಬೀಜ ವಿರುದ್ಧ ಕಿರುತರಾದಂತಹ ರಾಷ್ಟ್ರವ್ಯಾಪಿ ಹೋರಾಟವನ್ನು ರೂಪಿಸಿದ್ರು. AKS ಕೂಡ ರಾಷ್ಟ್ರವ್ಯಾಪಿ ಹೋರಾಟವನ್ನು ರೂಪಿಸಿದ್ರು. ಇಂಥ ಒಂದು ಕಾರ್ಗಿಲ್ ಬೀಜವನ್ನ ಇವತ್ತು ಬೇರೆ ರೀತಿಯ ಬೀಜ ಕಾಯ್ದೆ ಒಪ್ಪಂದದ ಅಡಿಯಲ್ಲಿ ಇವತ್ತು ರೈತರ ಹೊಲವನ್ನ ಹೊರಡು ಮಾಡಲಿಕ್ಕೆ ಇವತ್ತು ಬೀಜ ಕಾಯ್ದೆಯನ್ನ ಜಾರಿ ತರ್ತಾ ಇದ್ದಾರೆ. ಇವತ್ತು ನೀರನ್ನ ಕಾಯ್ದೆಯನ್ನ ಜಾರಿ ತರ್ತಾ ಇದ್ದಾರೆ. ವಿದ್ಯುತ್ತನ್ನ ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಟೆಲಿಫೋನಿಗೆಲ್ಲ ಮುಳುಗೋಗಿದೆ, LIC ಮುಳುಗೋಗಿದೆ, ಬಂದರ್ ಮುಳುಗೋಗಿದೆ, ರೈಲ್ವೆ ಮುಳುಗೋಗಿದೆ. ಇವತ್ತೆಲ್ಲ ವಲಯದ ಹಣವನ್ನ ದುಡಿಯುವ ಸರ್ಕಾರಕ್ಕೆ ಬರುವಂತ ಆರ್ಥಿಕ ನೆರವನ್ನ ಇವತ್ತು ಉಳ್ಳವರ ಶಿವಾಲಯ ಅನ್ನುವಾಗ ಅಂಬಾನಿ ಅದಾನಿಯ ಜೇಬ್ ತುಂಬಿಸುವಂತ ಕೆಲಸವನ್ನ ಈ ದೇಶದ ಪ್ರಧಾನಿ ಸನ್ಮಾನ್ಯ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಲ್ಲಿಸಬೇಕು, ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಅಖಿಲ ಭಾರತ ಭಾಗವಾಗಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡೋದ್ರ ಮೂಲಕ, ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುತ್ತೇವೆ. ನನ್ನ ಹೆಸರು HG ಉಮೇಶ್ ಅವರಿಗೆರೆ, SCPSKM ಜಿಲ್ಲಾ ಸಂಚಾಲಕ. ನಮ್ಮ ಭಾರತೀಯ ಜನಕಲಾ ಸಮಿತಿ ಕಲಾತಂಡದ ಗೆಳೆಯರಾದ ಐನೂರು ಚಂದ್ರ ಮತ್ತು ಇತರರು ಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಮೆರವಣಿಗೆ ಸಭೆಗೆ ಜಯವನ್ನು ನೀಡಬೇಕಂತೇಳಿ ಚಂದ್ರ ಅವರನ್ನ ದಿವಾಳಿ ಮಾಡ್ಯಾರೋ ಈ ಸರ್ಕಾರದವರು, ಭಾರತ ಇಟ್ಟಾರೋ. ಸರ್ಕಾರದ ಕೆಲಸ ದೇವರ ಕೆಲಸ ಬ್ಯಾಂಕ್ ನೌಕರರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಒಗ್ಗೂಡಿ ನಮ್ಮ ಪ್ರಮುಖ ಬೇಡಿಕೆಗಳನ್ನ ಇವತ್ತು ಸರ್ಕಾರಕ್ಕೆ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರುಗಳಿಗೆ ಇವತ್ತು ಎಮ್ಮೆ ಚರ್ಮದವರಾಗಿದ್ದಾರೆ. ಇವರಿಗೆ ನಿಜವಾಗ್ಲೂ ಕೂಡ ಕಾರ್ಮಿಕರ ಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ ಇವರು ಇರೋದ್ರಿಂದ ಅವರಿಗೆ ಮರಣ ಶಾಸನ ತರ್ತಕ್ಕಂಥ ನೀತಿಗಳನ್ನ ತರ್ತಿ ಇದನ್ನ ವಿರೋಧಿಸ್ಬಿಟ್ಟು ಏನು ಇವತ್ತು ದೇಶಾದ್ಯಂತ ಒಕ್ಕೊರಲಿನ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವ್ಯಾಪಕವಾಗಿರ್ತಕ್ಕಂಥ ಎಲ್ಲ ನೌಕರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ JCTU ಮತ್ತೆ ಸಂಯುಕ್ತ ಹೋರಾಟ ಕರ್ನಾಟಕ ಆಶೆ ಆಮಿಷ ಹೇಳಿ ಭಾಷಣ ಮಾಡೋದಂತವರೆಲ್ಲ ಏನು ಬಂದಿರ್ತಕ್ಕಂಥ ಅನ್ಯಾಯ ಮಾಡ್ತಕ್ಕಂಥ ರಾಜ್ಯ ಕೇಂದ್ರ ಸರ್ಕಾರಗಳು ರೈತರಿಗೂ ಕಾರ್ಮಿಕರಿಗೂ ಯಾವ್ಯಾವ ರೀತಿ ನೋಡ್ತಿದ್ದಂಗೆ ಯಾವ್ಯಾವ ಕಾನೂನನ್ನು ತರ್ತಾ ಇದ್ದಾರೆ, ಕೃಷಿಗೆ
100 ಕಾಯ್ದೆಗಳನ್ನ ಡೆಲ್ಲಿ ಸರ್ಕಾರ ವಾಪಸ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಮಾಡಿಲ್ಲ. ಕಾರ್ಮಿಕರ ಕೋಡ್ಗಳನ್ನು ಕೂಡ 29-30 ಇರುವಂತವನ್ನ ಕೇವಲ 4 ಮಾಡಿ ಅವರಿಗೂ ಕೂಡ ಮೋಸ ಮಾಡ್ತಕ್ಕಂಥ ನಡೀತಾದಂತಹ ಬೇಡಿಕೆ. ಕಾರ್ಮಿಕರ ಪಾಲಿನ ಮರಣ ಶಾಸನ ಆಗಿರುವಂತಹ 4 ಲೇಬರ್ ಕೋಡ್ಗಳನ್ನ ಹಿಂದಕ್ಕೆ ಪಡೆಯಬೇಕು. ರೈತ ಸಮುದಾಯಕ್ಕೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಮರಣ ಶಾಸನವಾಗಿರುವಂತಹ ವಿಬಿಜಿ ರಾಮ್ಜಿ ಯೋಜನೆಯನ್ನ ಹಿಂಪಡೆದು ಮೊದಲು ಏನಿತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂತಹ ಬೇಡಿಕೆ. ಬ್ಯಾಂಕ್ಗಳಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಹುದ್ದೆಗಳು ಖಾಲಿ ಇವೆ. ಇವತ್ತು ಸರ್ಕಾರ ಬಡತನ ನಿರ್ಮೂಲನೆಗಿರ್ಬೋದು ಅಥವಾ ನಿರುದ್ಯೋಗ ನಿರ್ಮೂಲನೆಗಿರ್ಬೋದು ಯಾವುದೇ ಗಮನ ಕೊಡ್ತಾ ಇಲ್ಲ. ಈಗ ಮಾಧ್ಯಮಗಳಲ್ಲಿ ಬಂದಂತ ಹೇಳ್ಬಿಟ್ಟು ನಾವು ಬಂದಲ್ಲ, ನಾವು ಅಖಿಲ ಸಾರ್ವತ್ರಿಕ ಮುಸ್ಲಿಂ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನ ಸ್ಥಗಿತಗೊಳಿಸಿ ಟಿವಿ ಬಂದು ಹೋರಾಟ ಮಾಡತಕ್ಕಂಥದ್ದು ಇದು ಸಾರ್ವತ್ರಿಕ ಮುಷ್ಕರ. ಇದನ್ನ ಮಾಧ್ಯಮಗಳು ತಪ್ಪಾಗಿ ಬಿಂಬಿಸ್ಬಿಟ್ಟು ಅಪಪ್ರಚಾರ ಮಾಡ್ತಾ ಇದೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಾವು ನಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸಿ ನಾವು ಟಿವಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತೆ ಈ ಬಹಿರಂಗ ಸಭೆಯಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ 50 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲಿ 93% ಅಸಂಘಟಿತ ವಲಯದಲ್ಲಿ ದುಡಿತಾ ಇರುವಂತ ಕಾರ್ಮಿಕರು ಇವತ್ತು ಎಲ್ಲರೂ ಕೂಡ ಬೀದಿ ಪಾಲಾಗ್ತಾ ಇದ್ದಾರೆ. ನಾವು ಯಾವ ಸರ್ಕಾರಗಳಿಗೆ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ, ದುಡಿಯುವ ಕೈಗಳಿಗೆ ಕೆಲಸ ಸಿಗಬೇಕು. ಕೆಲಸದ ಜೊತೆಗೆ ನಮಗೆ ಉದ್ಯೋಗ ಭದ್ರತೆ, ವೇತನ ಭದ್ರತೆ, ಸಾಮಾಜಿಕ ಭದ್ರತೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಜ್ಞಾನ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೂ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಏನು ನೀವು ಕಾನೂನುಗಳು ಜಾರಿ ಮಾಡಿದಿರಿ, ಇವನ್ನ ಸಂಪೂರ್ಣ ದಾವಣಗೆರೆ ಜಿಲ್ಲೆಯಲ್ಲಿ ಗಾಂಧಿ ಸರ್ಕಾರದಲ್ಲಿ ಸುಟ್ಟು ಭಸ್ಮ ಮಾಡಿದಿರಿ. ನಿಮಗೆ ಎಚ್ಚರಿಕೆ ಗಂಟೆ ಬಲವಿದೆ ಅಂತ ಹೇಳಿದ್ರು. ಅದು ಇಲ್ಲಿ ಕಾಣ್ತಾ ಇದೆ. ಇದೇ ತರ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಜಯ ಖಂಡಿತ. ಹಾಗೂ ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ಗಳನ್ನ ಜಾರಿ ಮಾಡ್ತಾ ಇದೆ. ಅದರ ವಿರೋಧ ಪ್ರತಿಭಟನೆ ಎಲ್ಲಾ ಕಡೆ ನಡೀತಿದೆ, ಎಲ್ಲಾ ಕಡೆ ಯಶಸ್ವಿ. ನಮ್ಮ ಸೋದರ ಹೇಳಿದ್ರು, ಈಗ ಕೆಲವು ಕಡೆ ದಾವಣಗೆರೆ ಖಾಸಗಿ ಆಸ್ಪತ್ರೆಗಳಿಗೆ ಬರ್ಕೊಡ್ತಾರೆ. ಧ್ವನಿ ಎತ್ತಿ ಒಂಚೂರು ಜೋರ ಹೇಳಿದವರಿಗೆ ಆಯ್ತಮ್ಮ ಟೈಮ್ ಕೊಡ್ತೀವಿ ಅಲ್ಲಿ ತನಕ ಇರ್ರಿ ಅಂತ ಹೇಳ್ತಾರೆ. ಇಲ್ಲ ಅಂದವರಿಗೆ ಅವ್ರನ್ನ ಬೇರೆ ಕಡೆ ಕಳಿಸಿ 1-4 ಮಾಡಿಟ್ಟು ಆ ಸಿಜಿ ಆಸ್ಪತ್ರೆಯನ್ನ ಮುಚ್ಚಲಕ್ಕೆ ನಮ್ಮ